ಸುಳ್ಯ ಕ್ಷೇತ್ರದ ಶಾಸಕಿ ಭಾಗೀರಥಿ ಮರಳಯ್ಯ ಒಬ್ಬ ದಲಿತ ಹೆಣ್ಮಗಳು, ದಲಿತ ಶಾಸಕಿ. ಮೊನ್ನೆ ದಿನ ಪಕ್ಕದ ವಿಧಾನಸಭಾ ಕ್ಷೇತ್ರ ಬಂಟ್ವಾಳ ಸಂದೇಶ್ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಶ್ರದ್ಧಾಂಜಲಿಯ ಟ್ವೀಟ್ ಅನ್ನ ಮಾಡ್ತಾನೆ ಶಾಸಕಿಯ ವಿರುದ್ಧ. ಬಿಜೆಪಿಯ ಒಬ್ಬ ದಲಿತ ಶಾಸಕಿ ಭಾಗೀರಥಿ ಮರಳಯ್ಯರ ವಿರುದ್ಧ ಶ್ರದ್ಧಾಂಜಲಿಯ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ನಮ್ಮ ಕಾರ್ಯಕರ್ತರು ಹೋಗಿ ಕಂಪ್ಲೇಂಟ್ ಅನ್ನು ಕೂಡ ನೀಡಿದ್ದಾರೆ. ಯಾವುದೋ ಒಂದು ಟೆಕ್ನಿಕಲ್ ಕಾರಣವನ್ನ ಇಟ್ಕೊಂಡು ಇವತ್ತು ಅಲ್ಲಿರ್ತಕ್ಕಂಥ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾವುದೇ ಒಂದು ಕಾನೂನಾತ್ಮಕವಾಗಿರ್ತಕ್ಕಂಥ ಕ್ರಮನ ಕೈಗೊಳ್ತಾ ಇಲ್ಲ. ಆ ಶಾಸಕಿಗೆ, ದಲಿತ ಶಾಸಕಿಗೆ ಅಪಮಾನ ಆದ್ರೂ ಸಹ ಆ ಕಾರ್ಯಕರ್ತನ ಹಿಡಿದು ಒಳಗಾಕುವಂತ ಕೆಲಸ ಇವತ್ತಿಗೂ ಕೂಡ ಆಗಿಲ್ಲ. ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಅಹಿಂದ ಸಮುದಾಯವನ್ನ ಹೆಸರು ಹೇಳಿಕೊಂಡು ಇವತ್ತು ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರೇ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ದಲಿತರಿಗೆ ಅಪಮಾನ ಆಗ್ತಾ ಇರ್ತಕ್ಕಂಥದ್ದನ್ನ ಸಹಿಸಿಕೊಂಡು ಸುಮ್ಮನೆ ಕೂತಿದ್ದಾರಲ್ಲ, ಇದು ಸರಿನಾ? ಇದು ಯಾಕೆ ಇವತ್ತು ಅಂತ ಒಬ್ಬ ಕಾರ್ಯಕರ್ತ, ಯಾವುದೇ ಪಕ್ಷದ ಕಾರ್ಯಕರ್ತ ಇರಬಹುದು, ದಲಿತರಿಗೆ ಮತ್ತು ದಲಿತ ಮಹಿಳೆಗೆ ಅಪಮಾನ ಆದಾಗ ಅದರ ವಿರುದ್ಧ ಯಾಕೆ ಪೊಲೀಸರು ಇವತ್ತು ನಿರ್ದಾಕ್ಷಿಣ್ಯವಾಗಿ ಕ್ರಮನ ಕೈಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನು ಇವತ್ತು ನಾನು ಮಾಡ್ತಾ ಇದ್ದೇನೆ.